ಗಿರಿ ಅವರು ನಿಧನ ಹೊಂದಿದ್ದಾರೆ ಅಂತ ಸುದ್ದಿ ಕೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಾತುಗಳು ಮತ್ತು ಒಂದು ಕುಡಿತಕ್ಕೆ ದಾಸರಾಗಿದ್ರೇನೋ ಹಾಗಾಗಿ ಇಷ್ಟು ಬೇಗ ಜೀವ ಹೋಯ್ತೇನೋ ಅಂತ ಮಾತು ನಿಜನಾ ಅದು ಅಥವಾ ಅವರು ತುಂಬಾ ಅಡಿಕ್ಟ್ ಆಗಿದ್ರ ಅಥವಾ ಲಿಮಿಟ್ ಆಗಿದ್ರ ಹೇಗೆ? ಪ್ಲಸ್ಸು ಮೈನಸ್ಸು ಎಲ್ಲರಲ್ಲೂ ಇರುತ್ತೆ. ಈಗ ಯಾರು ಕುಡಿಯಲ್ಲ ಅಂತ ಇರ್ತಾರೆ, ಎಲ್ಲರೂ ಇರ್ತಾರೆ, ಅವ್ರವರು ಪರ್ಸನಲ್ ಆಗಿರುತ್ತೆ. ಹಾಗಾಗಿ ನಾವು ಅವರ ಕೆಲವೊಂದು ಪರ್ಸನಲ್ಲು ನಾವು ಏನು ಕೇಳಕ್ ಹೋಗೋದಿಲ್ಲ. ಸಿನಿಮಾ ಅವಕಾಶಗಳು ಅವ್ರಿಗೆ ಬರ್ತಿರ್ಲಿಲ್ಲ ಅಥವಾ ಇವ್ರು ಒಪ್ಕೊಂಡು ಮಾಡ್ತಾ ಇರ್ಲಿಲ್ಲ, ಇವರೇ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ರ ಹೇಗೆ ಸರ್? ಒಳ್ಳೆ ಕಲಾವಿದ, ಸುಮ್ಮನೆ ಯಾರೋ ಬಂದು ಏನು ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಇರೋ ಅಂಥ ವ್ಯಕ್ತಿ ಅಂತೂ ಅಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ನಾವೇ ನೋಡ್ಬಿಟ್ಟಿದ್ದೀವಿ. ಪ್ರತಿ ವರ್ಷ ನಿಮ್ಮ ಗೆಳೆಯ ದರ್ಶನ್ ಅವ್ರ ಹುಟ್ಟುಹಬ್ಬ ಇದ್ದಾಗ ಮನೆ ಹತ್ರ ಹೋಗ್ತಿದ್ರಿ, ವಿಶ್ ಮಾಡ್ತಿದ್ರಿ, ಕೂತ್ಕೊಂಡು ಎಲ್ಲ ಚಿಲ್ ಮಾಡ್ತಿದ್ರಿ. ಆದ್ರೆ ಈ ವರ್ಷ ಬರ್ತಡೆಗೆ ಬ್ರೇಕ್ ಹಾಕಿದ್ದಾರೆ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು ನೋಡಿದ್ರ? ಬಟ್ ಅದು ಅವರು ಪಾಪ ಬೆನ್ನೋವು ಇದೆ, ಆಮೇಲೆ ಇನ್ನೊಂಚೂರು ಟೈಮ್ ಬೇಕಿದೆ ಎಲ್ಲ ಇದರಿಂದ ಹೊರಗಡೆ ಬರೋದಕ್ಕೆ. ಹಾಗಾಗಿ ಡಿಸ್ಟರ್ಬ್ ಮಾಡೋದಕ್ಕೂ ಆಗೋದಿಲ್ಲ. ಕನ್ನಡ ಚಿತ್ರರಂಗದ ನವಗ್ರಹ ಸಿನಿಮಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನೆನಪುಳಿಯುತ್ತೆ, ನೆನಪಿರುವಂಥದ್ದು. ಸದ್ಯ ಈ ಸಿನಿಮಾದಲ್ಲಿ ಅಭಿನಯಿಸಿದಂತಹ ಗಿರಿ ದಿನೇಶ್ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ, ಸಾವನ್ನಪ್ಪಿರುವಂಥದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಜೊತೆಗೆ ಅವರ ಆಪ್ತರಾದಂತಹ ನಾಗೇಂದ್ರ ಅರಸ್ ಅವರು ನಮ್ಮೊಟ್ಟಿಗೆ ಬರ್ತಿದ್ದಾರೆ. ಸರ್ ನಮಸ್ತೆ. ಗಿರಿ ದಿನೇಶ್ ಅಂತ ಹೇಳಿದ ತಕ್ಷಣ ಒಂದಷ್ಟು ಸಿನಿಮಾಗಳು ಅವ್ರು ಮಾಡಿರುವಂಥದ್ದು ಕಣ್ಣಿಗೆ ಬಂದು ಹೋಗ್ತವೆ. ಅದರಲ್ಲಿ ನವಗ್ರಹ ಯಾವಾಗಲೂ ಚರಿತ್ರೆಯಲ್ಲಿ ಉಳಿಯುವಂಥದ್ದು. ಅವ್ರ ಜೊತೆ ಎಲ್ಲ ನೀವು ಅಭಿನಯಿಸಿದ್ದೀರ, ಜೊತೆಗೆ ಒಟ್ಟಿಗೆ ನೀವೆಲ್ಲ ಕೂತು ಮಾತನಾಡಿ ಒಡನಾಟ ಇರುವಂಥವ್ರು. ಈ ಸಂದರ್ಭ ಕೇವಲ 45 ವರ್ಷ ಅಂತ ಕೇಳ್ಪಟ್ಟೆ ನಾನು. ನಿಜವಲ್ಲೂ ಬೇಸರ ಆಗುತ್ತೆ. ಇನ್ನೂ ಒಂದಷ್ಟು ವರ್ಷ ಇರಬೇಕಾದ ಹುಡುಗ. ನಿಜವೂ ಶಾಕಿಂಗು. ಆ್ಯಕ್ಚುಲಿ ನನಗೆ ಒಬ್ಬರು ಸ್ನೇಹಿತರು ಕಾಲ್ ಮಾಡಿದ್ರು, ಈ ರೀತಿ ಹಿಂಗಂತೆ ಹೌದಾ ಅಂತ. ನನಗೂ ಕನ್ಫರ್ಮೇಷನ್ ಇರಲಿಲ್ಲ. ನಾನು ಒಂದು ಸಿನಿಮಾ ಎಡಿಟಿಂಗಲ್ಲಿದ್ದೆ. ಹಾಗಾಗಿ ನನಗೆ ಮನೆ ಹತ್ರನೇ ಇರೋದು. ನನಗೂ ಏನೋ ಒಂದು 600-700 ಮೀಟರ್ಸ್ ಅಷ್ಟೇ ಡಿಫ್ರೆನ್ಸು. ಆಗ ನಮ್ಮ ವೈಫಿಗೆ ಹೇಳಿದೆ, ಚಿನ್ನು ಈ ರೀತಿ ಒಂದು ನೋಡ್ಕೊಂಬರೆ, ಇದು ಕನ್ಫರ್ಮ್ ಏನು ಗೊತ್ತಿಲ್ಲ ಅಂತ. ಅವಳು ಹೋಗಿ ಕೇಳಿದ್ದಾಳೆ, ಈ ರೀತಿ ಹಿಂಗೆ ಗಿರಿಯವ್ರು ಹೇಗಿದ್ದಾರೆ ಅಂದ್ಬಿಟ್ಟು. ಇಲ್ಲ, ಇವತ್ತು ಸಂಜೆ ತೀರೋದ್ರು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಅವರ ಬ್ರದರ್ ಏನೋ ಬಂದಿದ್ರಂತೆ ನಮ್ಮ ಮನೆಗೆ ಹೇಳೋದಕ್ಕೆ ವಿಷಯ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಡಾಗ್ನ ಫ್ರೀ ಬಿಟ್ಟಿರ್ತೀವಿ, ಹಾಗಾಗಿ ಅದು ಬೊಗಳಿದೆ, ಅವರು ಕೇಳಿಸ್ಲಿಲ್ಲ, ಗೊತ್ತಾಗಿಲ್ಲ. ಆಮೇಲೆ ಮೇಲ್ಗಡೆ ನಮ್ಮ ರಿಲೇಟಿವ್ ಒಬ್ಬರಿದ್ರು, ನಮ್ಮ ತಾಯಿನೂ ಇರಲಿಲ್ಲ. ಅವ್ರಿಗೆ ಹೇಳಿದ್ದಾರೆ, ಈ ಥರ ಹೇಳ್ಬಿಡಿ ಅರ್ಸೋರ್ಗೆ ಹೇಳ್ಬಿಡಿ, ಈ ರೀತಿ ಗಿರಿ ಹೋಗ್ಬಿಟ್ಟ ಅಂತ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮಿಸಸ್ ಹೋಗಿ ಹೇಳಾದ್ಮೇಲೆ ಕನ್ಫರ್ಮೇಷನ್ ಗೊತ್ತಾಯಿತು. ನಿಜವಲ್ಲೂ ಬೇಸರ. ಬಾಳಿ ಬದುಕಬೇಕಾದ ಗಿರಿ ಈಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.